ತೇವು ಗೈಸ್, ತೇವು ಮೊನ್ನೆ ಉಂಟಲ್ಲ ನಾವು ಪತ್ರಾಟಿ ಮಾಡಿದ್ದು ನೋಡಿಬಹುದು, ಅದರಲ್ಲಿ ತೆಗ್ದಿಟ್ಟಿದ್ದಾರೆ ತೇವು. ಅದು ತೇಟ್ಲ ಅಂತ ಹೇಳ್ತೇವೆ ಅದಕ್ಕೆ. ಸಿರಂಬೊಚ್ಚು ಸಿರಮುಂಡೆ ಇಲ್ಲ ಬಕ ಒಂದು ತಡ್ಡಿ ಕೊರ್ಲೆ ಬಾಕ್ಸ್ ಕೊರ್ಲೆ. ಇಲ್ಲಿದೆ ಫಸ್ಟ್ ಕ್ರೀಮು, ಇದು ಸೆಕೆಂಡ್ ಕ್ರೀಮು. ಮತ್ತೆ ಇದು ನನ್ನ ಅಮ್ಮನಿಗೆ, ಅವರ ಕೂದಲು ವೈಟ್ ಆಗಿದೆಯಲ್ಲ ಅದಕ್ಕೆ. ಗೈಸ್ ಈಗ ಇದು ಬೇಯಿಸಿ ಆಯಿತು. ಇದನ್ನು ಎಂತ ಗೊತ್ತಾ, ಇದನ್ನು ಸಿಪ್ಪೆ ಮಾತ್ರ ಹೀಗೆ ತೆಗಿಬೇಕು. ಈ ರೀತಿ ಸಿಪ್ಪೆ ತೆಗೆದು ಇದನ್ನು ಮಿಕ್ಸಿಗೆ ಹಾಕ್ಲಿಕ್ಕೆ, 3 ಬಗೆ ಉಂಟಲ್ಲ ಇದನ್ನು ಮಿಕ್ಸಿಗೆ ಹಾಕ್ಲಿಕ್ಕೆ. ಇನ್ನು ನಾವು ಕುಕ್ಕರಲ್ಲಿ ಮಾಡೋದಾದ್ರೆ ಕುಕ್ಕರಲ್ಲಿ ಮಾಡ್ಬೋದು, ಇಲ್ಲ ಪಾತ್ರೆಯಲ್ಲಿ ಮಾಡಿದ್ರೆ ಪಾತ್ರೆಯಲ್ಲಿ ಮಾಡ್ಬೋದು. ವಸ್ತುಗಳು ಯಾವುದೆಲ್ಲ ಬೇಕಂತ ಹೇಳಿದ್ರೆ ಅರ್ಧ ನೀರುಳ್ಳಿ, 2 ಟೊಮೆಟೊ, ಇದು ಆಪ್ಷನ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಇವತ್ತು ನಮಗೆ ಗ್ಯಾಸ್ ಬರ್ತಾ ಉಂಟು, ಅದಕ್ಕೆ ಬಂತ ಅಂತ ಅಂದ್ರೆ ಒಂದು OTP ಮೊಬೈಲ್ ಗ್ಯಾಸ್ ಬಂದು ಕಲೆಕ್ಟ್ ಮಾಡಿ. ಈ ಸಲ ಸ್ವಲ್ಪ ಬೇಗ ಬಂತು ಮಾತ್ರ, ಬುಕ್ ಮಾಡಿ ಒಂದು 2 ದಿನದಲ್ಲಿ ಬಂತು. OTP ಅರುಣ್ ಹಾಕ್ಲಿಲ್ಲವ, ಇದು OTP ಬಂದಿದೆ. ಹೊಸ ಅಂಡಿ ತಗೊಳ್ಳುವ. ನಮ್ಮ ದನಗಳಿಗೆ ಇವತ್ತು ಸೊಪ್ಪು ಹಾಕಿದ್ದೇನೆ ಗೈಸ್, ನಾನು ಸೊಪ್ಪು ತಿನ್ನಲಿಕ್ಕೆ. ಗಣಿ ಕೂಡ ಹಾಕಿದ್ದೇನೆ. ಅದು ಆ ಗಿಡ ಮಾತ್ರ ಇವರ ಫೇವ್ರೆಟ್, ಬೇರೆ ಯಾವುದು ತಿನ್ನೋದಿಲ್ಲ, ಒಳ್ಳೆಲ್ಲ ಅದು ತಿಂತಾರೆ. ಅದಕ್ಕೆ ಹಾಕಿದ್ದು ಇಷ್ಟ ಆಗಿರ್ಬೇಕಂತ ಆಯಿತು, ಅದಕ್ಕೆ ಹಾಕಿದ್ದೇನೆ. ನೋಡು ಈಗ ಗ್ಯಾಸ್ ಬರಲಿ. ಎಷ್ಟು ದೂರ? ಹಾಂ ಗ್ಯಾಸ್ ಹೊರಡಿದ್ರು, ಈಗ ಬರ್ತಾರೆ. OTP ಬಾಯ್ ಹ್ಯಾಟ್ ಮಾಡುವ. ಬಂತು ಗೈಸ್ ಗ್ಯಾಸ್. ಈಗ ಒಂದು ಗ್ಯಾಸ್ ವಿಷಯದಲ್ಲಿ ತುಂಬ ಕಾಮಿಡಿ ಆಗಿತ್ತು ಆಯಿತಾ. ಅಂದರೆ ಈಗ ನಮ್ಮ ಅಂಡೆ ಅವರು ಹೋಗಿ ಕೊಟ್ಟದ್ದು ನಮ್ಮ ಅರುಣನವರ ಮನೆಗೆ. ಅಂದರೆ ಅವರು ಅಲ್ಲಿ ವೆಯ್ಟ್ ಮಾಡ್ತಿದ್ರಂತೆ, ಅವ್ರದ್ದು ಬೇರೆ ಗ್ಯಾಸ್. ಹಾಗೆ ಅಲ್ಲಿ ಕೊಟ್ಟು ಸೀದಾ ಬಂದರು. ಮತ್ತು ನಮಗೆ ಸಿಕ್ಕಿತು, ನಾನು ಕೇಳಿ ಫೋನ್ ಮಾಡಿ ತೊಗೊಂಡೆ. ಈಗ ಅಂಡೆ ಸಿಕ್ಕಿತು. ಮಳೆ ಫುಲ್ಲು, ಮಳೆ ಮೋಡ ಆಗಿದೆ ಹೊರಗಡೆ. ಮಳೆ ಸ್ಟಾರ್ಟ್ ಆಯ್ತು ಆಯಿತಾ. ನಾನು ಸ್ವಲ್ಪ ನನಗೆ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿತ್ತು. ನಾನು ಇವತ್ತು ಹೋಗ್ಬೇಕಂತ ಕೆಲಸ ಎಲ್ಲ ಬೇಗ ಮಾಡಿದೆ. ಈಗ ಬೆಂಗಳೂರಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಬಂದು ನೋಡುವ, ಮ್ಯಾಂಗ್ಳೂರಿಗೆ ಹೋಗ್ಬೇಕಂತ ಇತ್ತು ನನಗೆ. ಎಂತ ಅಂತ ಹೇಳ್ತೇನೆ, ಮ್ಯಾಂಗ್ಳೂರಿಗೆ ಇವತ್ತು ಹೋದರೆ ಹೇಳ್ತೇನೆ, ಇಲ್ಲಾಂದರೆ ನಾಳೆ ಹೇಳ್ತೇನೆ. ಈಗ ಹಾಗೆ ಹೋಗುದಾ ಬೇಡವಾ ಅಂತ ನೋಡುದು. ಮಳೆಗೆ ಛತ್ರಿ ಎಲ್ಲ ಕೊಂಡೋಗ್ಬೇಕಾಗ್ತದೆ, ಆದರೂ ಕೂಡ ಅರ್ಜೆಂಟ್ ಇದ್ದರೆ ಹೋಗಲೇಬೇಕು. ಗ್ಯಾಸ್ ಒಂದು ಮಳೆ ಮೊದಲು ಬಂದಾಯ್ತಾ, ಇಲ್ಲಾದರೆ ಮಳೆ ಬರುವಾಗ ಅಲ್ಲಿ ತನಕ ಹೋಗ್ಬೇಕಲ್ಲ, ಅಲ್ಲಿಂದ ಎತ್ಕೊಂಡು ಬರ್ತೀವಿ ನಾವು. ಒಳಗಡೆ ಹೋಗುವ, ಎಂಥ ವಿಷಯ ಅಂತ ಹೇಳ್ತೇನೆ ಆಯಿತಾ. ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿದ್ರೆ ಯಾಕೆ ಹೋಗಬೇಕು ಏನಂತ ಹೇಳಿ. ನಮ್ಮ ಪ್ಲಾಸ್ಟಿಕ್ ಹೂವು ನೋಡಿ ಗೈ, ಪ್ಲಾಸ್ಟಿಕ್ ಅಲ್ಲ ಆಯಿತಾ, ಅದು ರಿಯಲ್. ಅದರಲ್ಲಿ ಬಾಡಲಿಕ್ಕಿಲ್ಲ ಹೂವು, ಭಯಂಕರ ನೋಡಿ. ಒಂದು ಮಳೆಗೆ ತಲ್ಪರೋಯ್ತು ಆಯಿತಾ. ಎಂಥ ತಲ್ಪರವಾರ ಕರ್ಮ, ಸಣ್ಣ ಮಳೆಗೆ ಹೋಗುದು ಕರ್ಮ. ಒಂದು ನಾನು ರೆಡಿಯಾದೆ. ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ಹೇಳಿದರೆ, ನಾನೊಮ್ಮೆ ತೊಕ್ಕೊಟ್ಟಿಗೆ ಹೋಗ್ತಿದ್ದೇನೆ ಗೈಸ್. ನಿನ್ನೆ ಬ್ಲಾಗ್ ನೋಡಿದವರಿಗೆ ಗೊತ್ತಿತ್ತು. ನಾನು ಮ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಇದ್ದೆ, ಆದರೆ ಇವತ್ತು ಮಳೆ, ಅದಕ್ಕೋಸ್ಕರ ನಾನು ತೊಕ್ಕೊಟ್ಟಿಗೆ ಹೋಗ್ತಿದ್ದೇನೆ. ಅಂದರೆ ನಾನು ನನ್ನ ಒಂದು ಹೇರ್ ತುಂಬ ಗ್ರೋ ಆಗಿದೆ. ಅಂದರೆ ಇಲ್ಲಿ ಗೊತ್ತಾಗೋದಿಲ್ಲ ಗ್ರೋ, ಇಲ್ಲಿ ತಲೆಯಲ್ಲಿ ತುಂಬ ಗ್ರೋ ಆಗಿದೆ. ಹಾಗೆ ನಾನು ಹೀಗೆ ಬಾಚುವಾಗಲೂ ನೀವು ನೋಡಿರ್ಬೋದು, ವೇವಿಯಾಗಿ ನಿಲ್ತದೆ. ಹಾಗೆ ನಾವು ಪಾರ್ಲರಿಗೆ ಹೋಗಿ ಮತ್ತೆ ಸ್ಟ್ರೈಟ್ನಿಂಗ್ ಮಾಡೋದಾದ್ರೆ ಉಂಟಲ್ಲ, ಮತ್ತೆ 2,000 3,000 ಹಾಗೆಲ್ಲ ಕೊಡಬೇಕು. ಆ ಒಂದು 2,000ದಲ್ಲಿ ನಮಗೆಲ್ಲ ಕ್ರೀಮ್ ಎಲ್ಲ ಬರ್ತದೆ, ಗೊತ್ತಾಯ್ತಾ. ನನಗೆ ಗೊತ್ತು, ನಾನು ಬ್ಯೂಟಿಷನ್, ಹಾಗಾಗಿ ನಾನೇ ಮಾಡ್ಕೊಳ್ಬೋದು. ಸುಮ್ಮನೆ ಪಾರ್ಲರಿಗೆ ಹೋಗಿ ಖರ್ಚು ಮಾಡೋದಕ್ಕಿಂತ ಖಾಲಿ ಫ್ರಂಟ್ ಎದುರುಗಡೆ ಮಾತ್ರ ಮಾಡುವುದಾಗಲೇ ಒಂದು 2,000 ಚಿಲ್ಲರೆ ಆಗ್ತದೆ. ನನ್ನ ಫ್ರೆಂಡಿನ ಪಾರ್ಲರ್ ಬಂದಾಗಿದೆ, ಇಲ್ಲಾಂದರೆ ಅವಳ ಹತ್ರ ಹೋದರೆ ಅವಳು ಸ್ವಲ್ಪ ಕಡಿಮೆಯಲ್ಲೆಲ್ಲ ನನಗೆ ಮಾಡ್ತಿದ್ದೆ. ನಾನು ಮೊದಲೆಲ್ಲ ಹೋಗ್ತಾ ಇದ್ದೆ. ಅದಕ್ಕೆ ಈಗ ಏನು ಡಿಸೈಡ್ ಮಾಡಿದ್ದೇನೆ ಅಂದರೆ, ನನ್ನ ಕೂದಲನ್ನು ನಾನೇ ಸ್ಟ್ರೈಟಿಂಗ್ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದೇನೆ. ನಾನು ಕಲಿತ ವಿದ್ಯೆ ಎಲ್ಲಿಯಾದರೂ ಉಪಯೋಗ ಆಗಲಿ. ಹಾಗೆ ಕ್ರೀಮ್ ತರುವ ಅಂತ ಇದ್ದೇನೆ. ಕ್ರೀಮ್ ಆಗಬೇಕು. ಮತ್ತೇನಂದರೆ ನನಗೆ ಥ್ರೆಡ್, ನಾನು ಐಬ್ರೋ ಮಾಡ್ತೇನಲ್ಲ ಥ್ರೆಡ್, ಅದು ಖಾಲಿ ಆಗಿದೆ ಗೈಸ್. ಅದು ಒಂದು ಫುಲ್ಲು ಬಾಕ್ಸ್ ತಂದಿದ್ದೆ, ಅದೊಂದು 6 ಮಂತ್ ಬಂದು ನನಗೆ. ಇವಾಗ ಒಂದು ತುಂಡಿಲ್ಲ. ಐಬ್ರೋಗೆ ಯಾರಾದರೂ ಬಂದರೆ ಕೂಡ ನನ್ನ ಹತ್ರ ಎಂತ ಇಲ್ಲ. ಹಾಗೆ ಥ್ರೆಡ್ ಮತ್ತು ಸ್ಟ್ರೈಟಿಂಗ್ ಮಾಡುವಂಥ ಕ್ರೀಮ್ ಮತ್ತು ಮಿಷಿನ್ ಎಲ್ಲ ನನ್ನ ಹತ್ರ ಇದೆ. ಹಾಗೆ ತರುವ ಅಂತ ಇದ್ದೇನೆ. ಮತ್ತು ಈಗ ನಂದು ರಿಸಲ್ಟ್ ಎಲ್ಲ ನೋಡುವಾಗ ನೀವು ನೋಡಿ, ನನ್ನ ಕೂದಲು ನಾನು ಮಾಡ್ತೇನೆ ನಾಳ್ದು ಮಾಡುವ. ಮತ್ತು ನಿಮಗೆ ಕೂಡ ಇಂಟ್ರೆಸ್ಟ್ ಇದ್ದರೆ ನನ್ನ ಹತ್ರ ನೀವು ಮಾಡಿಸ್ಕೊಳ್ಬೋದು ಆಯಿತಾ. ಮಾತ್ರ ಕ್ರೀಮು ನೀವು ತಂದರೆ ಒಳ್ಳೆಯದು, ನಾನು ಮಾಡಿಬಿಡ್ತೇನೆ. ಸ್ವಲ್ಪ ನನಗೆ ನಾನು ಮಾಡಿದ ಹಣ ಕೊಟ್ಟರೆ ಆಯಿತು ನನಗೆ. ಹಾಗೆ ಇಲ್ಲ ನಾನೇ ಕ್ರೀಮ್ ತಂದು ಮಾಡೋದಾದರೆ
ಅಡ್ವಾನ್ಸ್ ಸ್ವಲ್ಪ ಪೇ ಮಾಡಿ ಮತ್ತು ನಾನು ತಂದು ಆಮೇಲೆ ಅದು ಸಬ್ಸ್ಕ್ರೈಬರ್ ಒಂದು ಫೋನ್ ಬಂತು ಗೈಸ್. ಹಾಗೆ ನಾನು ಮಾತಾಡ್ತಾ ಇರುವಾಗಲೇ ರಿಸೀವ್ ಮಾಡಿದೆ. ಯಾರೋ ಒಂದು ಬಬಿತಾ ಅಂತೆ ಇಲ್ಲಿ ಮ್ಯಾಂಗ್ಳೂರಲ್ಲಿ ಯಾರು ಅಂತ ಮಾತಾಡಿದರು. ಹಾಗೆ ನಾವು ತೊಗೊಂಡು ಬರುವ ಹೋಗಿ ಸ್ಟ್ರೇಟಿಂಗ್ ಕ್ರೀಮು, ಸ್ಟ್ರೇಟಿಂಗ್ ಅಲ್ಲ ಸ್ಮೂತಿಂಗ್ ಕ್ರೀಮು, ಮತ್ತು ಎಂತ ಹೇಳೋದು ಅದಕ್ಕೆ ಸ್ಮೂತಿಂಗ್ ಕ್ರೀಮ್ ಮತ್ತು ಥ್ರೆಡ್ ತೊಗೊಂಡು ಬರುವ. ನನ್ನ ಹೇರ್ ಹೇಗಾಗ್ತದೆ ನೋಡ. ನನ್ನ ಹೇರಿಗೆ ಇಲ್ಲಿಗೆ ಮಾತ್ರ ನನಗೆ ಟಚಪ್ ಮಾತ್ರ, ಹಿಂದುಗಡೆ ಎಲ್ಲ ಸ್ಟ್ರೇಟೇ ಉಂಟು. ಹಾಗೆ ಹೋಗಿ ಬರುವ ಗೈಸ್. ರಪ್ಪ ಬರುವ. ತೊಕೊಟಲ್ಲಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡುವಾಗ ತೊಕೊಟಲ್ಲಿ ಕೂಡ ಉಂಟು ಇದು ಎಂತ ಅದೇ ಕಾಸ್ಮೆಟಿಕ್ ಅಂಗಡಿ. ಮತ್ತು ನಿಯರಲ್ಲಿ ಇದೆ, ಯಲಕಟ್ಟೆಯಲ್ಲಿ ಎಲ್ಲ ಇಲ್ಲ, ಇಲ್ಲರದೇ ಯಲಕಟ್ಟೆ ಹೋಗ್ಬೋದಿತ್ತು. ಹಾಗೆ ಹೋಗಿ ಬರುವ. ಫ್ಯಾನ್ ಎಲ್ಲ ಆಫ್ ಮಾಡುವ, ಲೈಟ್ ಆಫ್ ಮಾಡುವ. ಲೆಟ್ಸ್ ಗೋ. ಅಮ್ಮ ಪದಾರ್ಥಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಹೌದದಿ ತೇವು ಗೈಸ್, ತೇವು ಮೊನ್ನೆ ಉಂಟಲ್ಲ ನಾವು ಪತ್ರಾಟಿ ಮಾಡಿದ್ದು ನೋಡಿಬೋದು, ಅದರಲ್ಲಿ ತೆಗೆದಿಟ್ಟಿದ್ದಾರೆ ತೇವು. ಅದು ತೇಟ್ಲ ಅಂತ ಹೇಳ್ತೇವೆ, ತೆಗೆದಿಟ್ಟು ಕಟ್ಟಿದಾರ ಪದಾರ್ಥ. ನನಗೆ ಇಷ್ಟ ಇಲ್ಲ ಅದು ಇವತ್ತು ಪದಾರ್ಥ ಕೊಂಚಿಚ್ಚೆ ಆ ಒಂದು ಆಕಾಶ ಟೈಪ್ ಇರ್ತದೆ, ಈ ಟೈಪ್ ಕಲರ್ ಅಂದ್ರೆ ಯಾನ್ ಐನ್ ಯೂಸ್ ಮಾಡ್ತಾ ಇತ್ತೆ. ಅವ್ನು ಎಡ್ಡ ಉಂಟು ಒಂಥರ ಈ ಕಲರ್ ಇದೆ ಗೊತ್ತಾ. ಅವತ್ತು ವರ್ಕು ಜಾಗ ಪೂರ ಕುಲಿತ ಪಾರ್ಲರ್ ಕುಲ್ಲ ಬ್ಯೂಟಿಷಿಯನ್ ಕುಲ್ಲು ಕೊನಪುನಿಂದ ದಾಪಣದ ಎಕ್ಸ್ಟೆನ್ಷೋ ಇರ್ನ ಸ್ಟ್ರೇಟ್ನಿಂಗ್ ಮಂತಿನ ಹೇರ್ ಇದು ಎಕ್ಸ್ಟೆನ್ಷೋ ಇನ್ನೇನು ಜಾಸ್ತಿ ಕೊನಪು ಗೊತ್ತಾ. ಕೆಲವರ್ನ ಡ್ಯಾಮೇಜ್ ಆದವು ಸ್ಟ್ರೇಟ್ನಿಂಗ್ ಮಂತ್ ಡ್ಯಾಮೇಜ್ ಆಯ್ತು ಅದು ಎನ್ನ ಅಲಕ ಪೋತು ಇದು ಅಬ್ಸಲ್ಯೂಟ್ ರಿಪೇರ್. ಅವು ಡ್ಯಾಮೇಜ್ ಹೇರ್ಗೆ ಯೂಸ್ ಮಾಡಿ ಸಿರಮ್ ಕೂಡ ಸಿರಮ್ ಬೊಚ್ಚು ಸಿರಮ್ ಉಂಡೆಲ್ಲ ಬಕ ಒಂದು ಥ್ರೆಡ್ ಕೊರ್ಲೆ ಬಾಕ್ಸ್ ಕೊರ್ಲೆ ಫುಲ್ ಬಾಕ್ಸ್ ಕೂಡ ಏನು ಮಾಡ ಎಮ್ಮ ಪೀಸ್ ಇನ್ನೊಂದು ಪಾರ್ಲರ್ ಎನ್ನು ತುಂಬಿ ಇತ್ತಡೆ ಇತ್ತೇ ಇಲ್ಲಡೆ ಪಾರ್ಲರ್ ಸಿಕ್ಕಿತು ಗೈಸ್. ಎಲ್ಲಿ ಅಲ್ಲೇ ತರಗತಿ ಗೊತ್ತುಂಟ ಈ ಬಿಲ್ಡಿಂಗ್ ಸಿಗ್ಲಿಕ್ಕೆ ಇಷ್ಟು ಆಯ್ತು ಅಂತ ತಗೊಂಡೆ. ನಿಮಗೆ ಮನೆಗೆ ಹೋಗಿ ತೋರಿಸ್ತೇನೆ ಆಯ್ತಾ, ನಾನು ಹೋಗ್ತೇನೆ. A few moments later. ನಾನು ಮನೆಗೆ ಬಂದೆ ಗೈಸ್. ಈಗ ಬಂದದಷ್ಟೇ ಎಂತ ಗೊತ್ತುಂಟಾ, ಗೂಗಲಲ್ಲಿ ತೋರಿಸ್ತಾ ಇತ್ತು. ನಾನು ಗೂಗಲಲ್ಲಿ ನೋಡಿ ಹೋದದು ಆ ಪ್ಲೇಸಲ್ಲಿ ಅದು ಇಲ್ವೇ ಇಲ್ಲ ಆಯಿತಾ. ನಾನು ಇಡೀ ಕಾಲ್ ಮಾಡ್ತೇನೆ, ಗೂಗಲಲ್ಲಿ ನಂಬರ್ ಸಿಗ್ತಲ್ಲ, ಕಾಲ್ ಮಾಡ್ತೇನೆ, ನಾಟ್ ರೀಚಬಲ್ ಬರ್ತಾ ಉಂಟು. ಆ ಬಿಲ್ಡಿಂಗಲ್ಲಿ ಒಂದು ಎಷ್ಟು ಜನ ಇದ್ದರು, ಯಾರು ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಪಕ್ಕದ ಬಿಲ್ಡಿಂಗ್ವರೆಗೂ ಒಂದು ಪಾರ್ಲರ್ ಇತ್ತು, ಅಲ್ಲಿ ಹೋದೆ. ಅಲ್ಲಿ ಒಂದು ಅಕ್ಕ ಇದ್ರು, ಅವರ ಹತ್ರ ಕೇಳಿದೆ ಇಲ್ಲಿ ಇದು ಗೊತ್ತುಂಟ ನಿಮಗೆ ಅಂತ. ಅವ್ರು ಹೇಳಿದ್ರು ಮೇಲೆ ಒಂದು ಉಂಟು ನೋಡಿ, ಅಲ್ಲಿ ಓಪನ್ ಇದ್ದರೆ ನಿಮ್ಮ ಚಾನಲ್ ವಿಡಿಯೋ ನೋಡಿದ್ರಲ್ಲ ಅದೇ. ಅಲ್ಲಿಂದ ಎಲ್ಲ ತೊಗೊಂಡು ಬಂದೆ ನಾನು. ಈಗ ಏನೆಲ್ಲ ತಂದೆ ನಾನು ಲೋರಿಯಲ್ಲೇ ಹಾಕೋದು. ಈಗ ಸ್ಟ್ರೇಟಿಂಗ್ ಮಾಡುವುದು ಅಂತ ಇದ್ದರೆ ಲೋರಿಯಲ್ಲೇ ಹಾಕಿ, ಯಾವ ಒಂದು ಸಮಸ್ಯೆ ಕೂದಲಿಗೆ ಬರುವುದಿಲ್ಲ. ಮತ್ತು ಎಲ್ಲ ಕಡಿಮೆ ಆಗ್ತದೆ ಅಂತೆಲ್ಲ ತೊಗೊಂಡು ನಿಮ್ಮ ಕೂದಲನ್ನು ಹಾಳು ಮಾಡಬೇಡಿ. ಇದು ನನ್ನ ಜೆನ್ಯೂನ್, ಯಾವ ರೀತಿ ಇದೆ ಪ್ರಮೋಷನ್ ಅಲ್ಲ. ಲೋರಿಯಲ್ ಬೆಸ್ಟ್ ಉಂಟು. ನನ್ನ ಮೊದಲು ಸ್ಟ್ರೇಟಿಂಗ್ ಮಾಡಿದ್ದು ಕೂಡ ನಾನು ಅದೇ ಇರಲಿ. ಮತ್ತೆ ಬೇರೆ ಎಲ್ಲ ನನ್ನ ಫ್ರೆಂಡ್ನ ಪಾರ್ಲರ್ ಬಿಟ್ಟು ಬೇರೆ ಕಡೆ ಮಾಡಿಸಿ ಎಲ್ಲ ಬೋರ್ ಮಂಡೆ ಆಗಿದೆ. ಆಗ ಲೋರಿಯಲ್ಲಿ ಇದೆ ಫಸ್ಟ್ ಕ್ರೀಮು, ಇದು ಸೆಕೆಂಡ್ ಕ್ರೀಮು. ಮತ್ತು ಇದು ನನ್ನ ಅಮ್ಮನಿಗೆ, ಅವರ ಕೂದಲು ವೈಟ್ ಆಗಿದೆಯಲ್ಲ ಅದಕ್ಕೆ. ಮತ್ತು ಇದು ಅದಕ್ಕೆ ಬೇಕಲ್ವಾ ಗ್ಲೌಸ್ ಅದು. ಮತ್ತು ಇದರದ್ದೇ ಇದು ಕಂಡೀಷ್ನರ್ ಮತ್ತು ಶ್ಯಾಂಪು. ಮತ್ತು ಇದು ನನಗೆ ಪಾರ್ಲರಿಗೆ ಬೇಕು ಗೊತ್ತುಂಟಲ್ಲ ನನಗೆ ಥ್ರೆಡ್. ನನಗೆ ಐಬ್ರೋಸ್ ಎಲ್ಲ ತುಂಬ ಬರ್ತಾರೆ, ಐಬ್ರೋಸ್ಗೆ ಇನ್ನೂ ಜಾಸ್ತಿ ಬರೋದು. ಅದಕ್ಕೋಸ್ಕರ ಇದರಲ್ಲಿ ಎಷ್ಟು ಉಂಟು ಡಬ್ಬ, 1 2 3 4 5 6 7 8 ಉಂಟು ಥ್ರೆಡ್. ನನಗೊಂದು 6 ತಿಂಗಳಿಗೆ ಸಾಕು. ತುಂಬ ರಶ್ ಇರ್ತದಲ್ಲ ಅಂಥ ಒಂದು ಪಾರ್ಲರಿಗೆ ಇದು 1 ತಿಂಗಳು ಕೂಡ ಬರಲಿಕ್ಕಿಲ್ಲ ಥ್ರೆಡ್. ಹಾಗೆ ನನಗೆ 6 ತಿಂಗಳು ನಡೀತದೆ, 6 ತಿಂಗಳು ಜಾಸ್ತಿಯೇ ಬರ್ತದೆ ನನಗೆ. ಇದು ಮೊದಲು ನನ್ನ ಪಾರ್ಲರ್ ಇರೋ ಇದು ಸ್ವಲ್ಪ ಉದ್ದ ಇತ್ತು, ಇವಾಗ ನೋಡಿ ಸಣ್ಣದಾಗಿದೆ. ಹಾಗೆ ಇಷ್ಟು ತೊಗೊಂಡು ಬಂದು ಇನ್ನು ಊಟ ಮಾಡುವ ವ್ಯವಸ್ಥೆ ನೋಡುವ ಎಂತಾಗಿದೆ ಅಂತ ಒಳಗಡೆ. ಗೈಸ್ ಏನು ಗೊತ್ತಾ, ಸಾಯಂಕಾಲ ಆಯಿತು. ಈಗ ಯಾವತ್ತೂ ನಾನು ಪಲಾವ್ ಮಾಡ್ತೇನೆ, ಆದರೆ ಇವತ್ತು ಪಲಾವ್ ಮಾಡ್ತಾಯಿಲ್ಲ. ಇವತ್ತೊಂದು ಟೊಮೆಟೊ ಬಾತು ಮಾಡುವ ಅಂತಿಲ್ಲ. ನಾನು ಟೊಮೆಟೊ ಬಾತು ಲೈಫಲ್ಲೇ ತಿಂದಿಲ್ಲ. ಯಾಕಂದರೆ ನಮ್ಮ ಈ ಮ್ಯಾಂಗ್ಳೂರಲ್ಲಿ ಜಾಸ್ತಿ ಉಂಟಲ್ಲ ನೊಚ್ಚಿ ಅಂತ ಮಾಡೋದು. ಅನ್ನವನ್ನು ಅದು ಒಂದು ಎಂತ ಹೇಳೋದು ಉಳಿದಿರೋ ಅನ್ನ, ಇಲ್ಲಾಂದರೆ ಆ ಅನ್ನದಲ್ಲಿ ಒಗ್ಗರಣೆ ಹಾಕಿ ಉಪ್ಪೆಲ್ಲ ಹಾಕಿ ನೊಚ್ಚಿ ಅಂತ ಮಾಡೋದು. ಇಲ್ಲಿ ಅದೇ ಜಾಸ್ತಿ ಮಾಡೋದು. ಈಗ ಇದು ಟೊಮೆಟೊ ಬಾತ್ ಅಂತ ನಾನೊಂದು ನೋಡಿದೆ, ಅದನ್ನು ಮಾಡುವ ಅಂತ. ನಾನು ಟೊಮೆಟೊ ಹಾಕಿ ಮಾಡಬೇಕಂತೆ. ಹಾಗೆ ಈಗ ಅಮ್ಮ ಟೊಮೆಟೊ ತೊಗೊಂಡೋದ್ರೆ ಕಟ್ ಮಾಡ್ದೇನಂತ, ಅದಕ್ಕೆ ನಾನು ಈಗ ಬೆಳ್ಳುಳ್ಳಿ ಬೆಳೆಸ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಬೆಳೆಸ್ಕೊಳ್ಳುವ. ಅಮ್ಮ ಟೊಮೆಟೊ ಕಟ್ ಮಾಡ್ತಿದ್ದಾರೆ ನೋಡಿ. ಟೊಮೆಟೊ ಅಮ್ಮ ರಡ್ಡು ಟೊಮೆಟೊ ಇಡಿ ಉಪ್ಪಡವ ಹಾಂ ರಡ್ಡತ್ತು ಮೂಜಿ ಇಡಿ ಉಪ್ಪಡು ಏಡ ಮೂಜಿ ಇಡಿ ಉಪ್ಪಡು ರಡ್ಡು ಮೂರ್ಲಿ ಇವಾಗ ನಮಗೆ ನೀರಲ್ಲಿ ಬಿಸಿ ಮಾಡಲಿಕ್ಕಿದೆ. ನಾನು ಯೂಟ್ಯೂಬಲ್ಲಿ ನೋಡಿದೆ ಏನಂತ ಹೇಳಿದರೆ, ಈಗ 3 ಟೊಮೆಟೊ ತೊಗೊಳ್ತಿದ್ದೇನೆ ನಾನು ನಾಳೆ ಬೆಳಗ್ಗೆವರೆಗೆ ಮಾಡಲಿಕ್ಕೆ ಅಂತೇಳಿ. ಹಾಗೆ
ಮತ್ತು ಈಗ ಅಲ್ಲಿ ಹಾಕಿದ್ದನ್ನೇ ಹಾಕ್ತಿದ್ದೇನೆ ನಾನು 4 ಕಾಯಿಮೆಣಸು, ಆಮೇಲೆ ಬೆಳ್ಳುಳ್ಳಿ. ಇಷ್ಟನ್ನು ನಾವು ನೀರಲ್ಲಿ ಬೇಯಿಸಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು. ಯೂಟ್ಯೂಬಲ್ಲಿ ಹಾಗೆ ಇತ್ತು, ಹಾಗೆ ನಾವು ಮಾಡುವ. ಏನು ಶುರು ಆಗದಿದ್ದರೆ ಸಾಕು ಜಿಲಾಬೆಲ್ಲ. ಹೊಸ ಜೀವನ ಆರಂಭವಾಯಿತು. ಅಕ್ಷಯನ ಒಳ್ಳೆಯತನ ಇಡೀ ಊರಿಗೆ ಒಂದು ದೊಡ್ಡ ಪಾಠವಾಯಿತು. ಕೆಲವು ದಿನಗಳು ಕಳೆದವು. ಅಜಿತನ ಕೋಣ ಸಂಪೂರ್ಣವಾಗಿ ಈಗ ಇದು ಬೇಯಿಸಿ ಆಯಿತು. ಇದನ್ನೆಂತ ಗೊತ್ತಾ, ಇದನ್ನು ಸಿಪ್ಪೆ ಮಾತ್ರ ಹೀಗೆ ತೆಗಿಬೇಕು. ಈ ರೀತಿ ಸಿಪ್ಪೆ ತೆಗೆದು ಇದನ್ನು ಮಿಕ್ಸಿಗೆ ಹಾಕ್ಲಿಕ್ಕೆ, 3 ಬಗೆ ಉಂಟಲ್ಲ, ಇದನ್ನು ಮಿಕ್ಸಿಗೆ ಹಾಕ್ಲಿಕ್ಕೆ. ಇನ್ನು ನಾವು ಕುಕ್ಕರಲ್ಲಿ ಮಾಡೋದಾದ್ರೆ ಕುಕ್ಕರಲ್ಲಿ ಮಾಡ್ಬೋದು, ಇಲ್ಲ ಪಾತ್ರೆಯಲ್ಲಿ ಮಾಡಿದ್ರೆ ಪಾತ್ರೆಯಲ್ಲಿ ಮಾಡ್ಬೋದು. ವಸ್ತುಗಳು ಯಾವುದೆಲ್ಲ ಬೇಕಂತ ಹೇಳಿದರೆ ಅರ್ಧ ನೀರುಳ್ಳಿ, 2 ಟೊಮೆಟೊ, ಇದು ಆಪ್ಷನ್, ನಾನು ಹಾಕ್ತಾ ಇದ್ದೇನೆ. ಬಟಾಣಿ ಮತ್ತು ಕೊತ್ತಂಬರಿ. ಇದು ಇಷ್ಟನ್ನು ನಾವು ಎಂತ ಗೊತ್ತಾ, ಚಕ್ಕೆ ಲವಂಗ ಎಲ್ಲ ಹಾಕಿ ಅದನ್ನೆಲ್ಲ ಹಾಕಿ ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿದ ಪೇಸ್ಟ್ ಇರ್ತದಲ್ಲ ಅದನ್ನು ಕೂಡ ಹಾಕಿ ನಾನು 3 ಲೋಟ ನೀರು 3 ಲೋಟ ರೈಸ್ ಹಾಕ್ತಿದ್ದೆ. ನಾಳೆ ಬೆಳಗ್ಗೆ ಕೂಡ ಇವತ್ತಿಗೆ ಕೂಡ ಆಯ್ತಂತ ಹಾಗೆ ಅಷ್ಟು ಹಾಕಿ ಒಂದು ಮಾಡಿದೆ. ಇವಾಗ ಇನ್ನು ನಾನು ಟೊಮೆಟೊ ಬಾತ್ ಆದಮೇಲೆ ಸಿಗ್ತೇನೆ. ಈಗ ಇದು ನೋಡುವ ಆಯ್ತಾ ರೈಸ್ ನೋಡಿ ಚೆಂದಾಗಿದೆ ಆಯ್ತಾ. ಟೊಮೆಟೊ ಬಂದಿದ್ದ ಒಳ್ಳೆಯದಾಗಿದೆ ನೋಡ್ಬೋದು. ಬಾತ್ ಖಾಲಿ ಅಂದರೆ ನಿಜವಾಗ್ಲೂ ಅಷ್ಟು ಚೆಂದ ಆಯ್ತಾ. ನಾನು ಮಾಡಿದ್ದು ಸ್ವಲ್ಪ ಬೇಜಾರಾಗ್ತುಂಟು ನನಗೆ. ಅಂದರೆ ನನಗೆ ಇನ್ನೂ ಕೂಡ ಬೇಕಿತ್ತಂತ ಫೀಲ್ ಆಗ್ತುಂಟು. ಈಗ ತಿಂದರೆ ನಾಳೆ ಬೆಳಗ್ಗೆಗಿಲ್ಲ, ಅದಕ್ಕೋಸ್ಕರ ನೀರು ಕೊಟ್ಟು ಅವ್ರಿಗೆ ಇಷ್ಟ ಆದರೂ ತಿಂದೆ ಅಲ್ಲ. ತುಂಬ ಚೆಂದ ಆಯ್ತಾ ನಿಜವಾಗ್ಲೂ. ಸ್ವಲ್ಪ ಅಕ್ಕಿ ಜಾಸ್ತಿ ಆಗ್ಬೋದಿತ್ತು, ಏನೋ ಆಗ್ತಾ ಉಂಟು. ನಾನು ಇನ್ನೊಂದ್ಸಲ ಮಾಡೋಣ. ಅದೇ ಎಡ್ಡೆತ್ತನದ ಹಾಂ ಎಡ್ಡೆತ್ತನ ಮಲ್ಕೊಳ್ಳೋದು ಗೈಸ್. ಇನ್ನು ಕಮೆಂಟ್ ಓದುದಾ ಏನು ಮಾಡೋದು ಅಂತ ಇದ್ದೇನೆ ನಾನು. ಅಂದರೆ ಕಮೆಂಟ್ ಓದೋದು ಎಂತ ಆಗ್ತದೆ ಗೊತ್ತಾ, ತುಂಬ ಬೋರ್ ಆಗ್ತದೆ. ಅಂದರೆ ನಿನ್ನೆ ಕೂಡ ಹೇಳಿದ್ದೇನೆ ನಾನು, ಅದಕ್ಕೋಸ್ಕರ ಓದೋದಿಲ್ಲ ಅಂತ ಇಲ್ಲ, 1-2 ಓದ್ತೇನೆ ಆಯಿತಾ. ತುಂಬ ಓದೋದಿಲ್ಲ, ಲೆಂತ್ ಆಗ್ತದೆ. ನೋಡುವ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಇನ್ನು. ಹಾಗೆ ಆವಾಗ ಯಾರಿಗೂ ಬೇಜಾರಾಗಲಿಕ್ಕಿಲ್ಲ, ಆನ್ಸರ್ ಕೊಡುವ ಪ್ರಶ್ನೆಗೆಲ್ಲ ಕೊಡ್ಬೋದಲ್ಲ, ಹಾಗಾಗಿ. ಮತ್ತು ನಾಳೆಗೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಯಾಕಂದರೆ ನಾಳೆ ಒಂದು ಸ್ಟ್ರೈಟ್ನಿಂಗ್ ಮಾಡಬೇಕಂತ ಇದ್ದೇನೆ. ಕೂದಲು ನೋಡ್ಬೋದು ನೀವು, ನಾನು ಹೇರ್ ಬಿಡುವಾಗ ಗೊತ್ತಾಗ್ತದೆ. ಹಿಂದುಗಡೆ ಸ್ಟ್ರೈಟ್ನಿಂಗ್ ಉಂಟು, ಫ್ರಂಟ್ ಉಂಟಲ್ಲ, ಇಲ್ಲಿ ಎಲ್ಲ ಗ್ರೋ ಆಗಿದೆ ನನಗೆ. ಹಾಗೆ ನಾಳೆ ಸ್ಟ್ರೈಟ್ನಿಂಗ್ ಮಾಡುವಾಗ ಅಲ್ಲಿ ಇಟ್ಟಿದ್ದೇನೆ ಅಷ್ಟೆಲ್ಲ. ಮತ್ತು ಎಂತ ಹೇಳಿದರೆ ನಾಳೆ ಕರೆಂಟ್ ಇದ್ದರೆ, ಅಂದರೆ ಮಳೆ ಅಲ್ವಾ, ಪವರ್ ಇದ್ದರೆ ನಾವು ಮಾಡುವ, ಇಲ್ಲಾಂದರೆ ಮಾಡಲಿಕ್ಕಾಗಲ್ಲ. ಇನ್ವರ್ಟ್ರ್ ಇದ್ದರೂ ನಾವು ಇದನ್ನೆಲ್ಲ ಯೂಸ್ ಮಾಡಬಾರ್ದು, ಸ್ಟ್ರೈಟ್ನಿಂಗ್ ಮಿಷನ್ ಎಲ್ಲ ತುಂಬ ಹೊತ್ತು ಯೂಸ್ ಮಾಡಲಿಕ್ಕೆ ಅಲ್ಲ. ಗೈಶ್ ಬಂದೊಂದು ಮೇಲೆ ನೋಡಿ. ಒಂದು ಬರ್ಡೇ ಉಂಟು, ಸುಹಾನದವರು ಬರ್ಡೇ. ಸುಹಾನ್ ಅಂತಿದ್ದಾರೆ, ಅವರ ಒಂದು GFನ ಬರ್ಡೇ ಅಂತೆ, 1 ಆಗಸ್ಟಿಗೆ. ಅವರು ನಮ್ಮ ಫ್ಯಾನ್ ಅಂತೆ. ಅವರ ಹೆಸರು ರೇಷ್ಮಾ ಪರ್ವೀನ್ ಶೇಖ್ ಅಂತ. ಹ್ಯಾಪಿ ಬರ್ಡೇ ರೇಷ್ಮಾ ಪರ್ವೀನ್ ಶೇಖ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡ್ತಾ ಇರಿ, ಖುಷಿಯಾಗಿರಿ. ಗೀತಾ ಶೆಟ್ಟಿ ಅವರು ಕೇಳಿದ್ದಾರೆ, ನಾನು ಏತ್ ಮಾಲೆ ಮಲ್ಪೆ ಅಂತ. ನಾನು ದಿನದಲ್ಲಿ 2 ಮಾಲೆ ಮಾಡ್ತೇನೆ. ದಿನದಲ್ಲಿ ವೃತ ಹಿಡಿದಾಗ ತುಂಬ ಮಾಡ್ತೇನೆ ಆಯಿತಾ, ಅದು ಲೆಕ್ಕ ಇರುವುದಿಲ್ಲ, ವೃತ ಇರುವಾಗ ಮಾತ್ರ. ಇಲ್ಲಾಂದರೆ ನಾರ್ಮಲ್ ಆಗಿ 2 ಸತಿ. ಇನ್ನು ಕ್ಯಾಸ್ಟಲಿನವರು ಕಮೆಂಟ್ ಮಾಡಿದ್ದಾರೆ, ಗಾಡ್ ಬ್ಲೆಸ್ ಯು ಡಿಯರ್, ಆಲ್ವೇಸ್ ಬಿ ಹ್ಯಾಪಿ ಅಂತ. ಥ್ಯಾಂಕ್ ಯು. ಮತ್ತು ಇವರೊಂದು ಮಿಥಿಲಾ ಬಂಗೇರ್ ಅವರೊಂದು ಕಮೆಂಟ್ ಮಾಡಿದ್ದಾರೆ, ಇದು ಎಂತ ಅಂತ ನನಗೆ ಅರ್ಥ ಆಗಲಿಲ್ಲ. ಅಕ್ಕ ಈರು ಪುಚ್ಚದ ದಾಲ ಪಂತಿಜರು ಕೊರ್ಪರ ಇಜ್ಜರ ಪಂದ್ ಅಂತ ಹೇಳಿದ್ದಾರೆ. ಯಾವ ಪುಚ್ಚ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಸಣ್ಣ ಮರಿ ಇರುವಾಗ ನಾನು ಕೊಡ್ತೇನೆ ಅಂತ ಹೇಳಿದ್ದು, ಮತ್ತು ನಾನು ಕೊಡಲಿಲ್ಲ. ಇವಾಗ ಎಲ್ಲ ದೊಡ್ಡದಾಗಿದ್ದಾರೆ, ಹಾಗಾಗಿ ನೀವು ಯಾವುದನ್ನು ಕೇಳ್ತಾ ಇದ್ದೀರೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಡಿಟೇಲ್ ಆಗಿ ಹೇಳಿ ಆಯಿತಾ. ಪ್ರಿಯಾ ಪೂಜಾರಿ ಅವರು ಹಾಯ್ ಅಕ್ಕ ಅಂತ ಹೇಳಿದ್ದಾರೆ. ಹಾಯ್. ರೋಹಿಣಿ ಪೂಜಾರಿ ಅವರು ಕಮೆಂಟ್ ಮಾಡಿದ್ದಾರೆ, ಮೈ ಫೇವ್ರೇಟ್ ಸ್ವೀಟ್ ಸ್ಕೂಲ್ಡ್ ಪೋನಾಗ ಸರಿ ತಿಂತೆ ಪೇಡ ಅಂತೇಳಿ. ಎಲ್ಲ ಮಕ್ಕಳು ತಿಂದಿರ್ಬೋದು, ಈಗಿನ ಜನ್ರೇಷನ್ ಅವರಿಗೆ ಸಿಗಲಿಕ್ಕಿಲ್ಲ, ಡೌಟು ನನಗೆ. ಹಾಗೆ ಈಗ ಇಲ್ವ ಏನ, ಮೊದಲನೊಂದು ಟೇಸ್ಟೇ ಬೇರೆ ಇರ್ತದೆ, ಸ್ವಲ್ಪ ದೊಡ್ಡದಿತ್ತು, ಇವಾಗ ಸಣ್ಣದಾಗಿದೆ ಆ ಪೇಡ. ರಾಜಾರಾಮ ಶೆಟ್ಟಿ ಅವರು ಕಮೆಂಟ್ ಮಾಡಿದ್ದಾರೆ, ಮಶ್ರೂಮ್ ಪೆಪ್ಪರ್ ಡ್ರೈ ಹೋಗಿ ಗ್ರೇವಿ ಆಗಿದೆ, ನೀವು ಇಂಗ್ರೀಡಿಯೆಂಟ್ಸ್ ಆಯಿಲ್ನಲ್ಲಿ ಫ್ರೈ ಮಾಡಿ ಹಾಕಬೇಕಿತ್ತು ಅಂತ. ನಾನು ಯೂಟ್ಯೂಬ್ ನೋಡಿ ಮಾಡಿದ್ದು, ಅದರಲ್ಲಿ ಡೈರೆಕ್ಟ್ ಹಾಕಿದ್ರು, ಹಾಗೆ ನಾನು ಕೂಡ ಹಾಕಿದೆ. ನೋಡುವ ನೆಕ್ಸ್ಟ್ ಟೈಮ್ ಮಾಡುವ. ಥ್ಯಾಂಕ್ ಯು. ಗ್ರೇವಿ ಆದದಲ್ಲ, ಅದು ಮಳೆ ಅಲ್ವಾ, ಇವಾಗ ರೈನಿ ಸೀಸನ್ ಅಲ್ವಾ, ಹಾಗೆ ನಮ್ಮ ಬನಲಿಯಲ್ಲಿ ನೀರು ಬಂದದ್ದು. ಅಯ್ಯೋ, ಆದರೂ 2 ದಿನ ತಿಂದಿದ್ದೇನೆ ನಾನು, ಚೆಂದ ಇತ್ತು.
ಜೀತು ಪೂಜಾರಿ ಅವರು ಕಮೆಂಟ್ ಮಾಡಿದ್ದಾರೆ, ಗಾಡ್ ಬ್ಲೆಸ್ ಯು, ಕೀಪ್ ಗ್ರೋಯಿಂಗ್. ಥ್ಯಾಂಕ್ ಯು. ಹಾಗೆ ಗೈಸ್ ಸಾಧಾರಣ ಕಮೆಂಟ್ ಓದಿದೆ, ಓದುವುದಿಂದ ಇಲ್ಲ ಅಂತೇಳಿ ಹಾಗೆ. ಮತ್ತು ಹಾರರ್ ಸ್ಟೋರಿ ನಾನು ಹೇಳಿದ್ದೇನೆ ಮೊನ್ನೆ ಒಂದು, ಹಾಗೆ ನೋಡದಿದ್ದರೆ ಹೋಗಿ ನೋಡಿ. ಹಾಗೆ ಇಷ್ಟ ಆಗಿದ್ದರೆ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ನಮ್ಮ ಒಂದು ಆ್ಯನಿಮೇಷನ್ ಚಾನಲ್ ಇದೆ ಗೈಸ್, ಅದರಲ್ಲಿ ಕೂಡ ಒಂದು ಆ್ಯನಿಮೇಷನ್ ಆಗಿ ಒಂದು ಸ್ಟೋರಿ ನಿಮಗೆ ಮಕ್ಕಳಿಗೆ ದೊಡ್ಡವರು ಕೂಡ ನೋಡ್ಬೋದು, ಚೆಂದ ಇದೆ. ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ಅದನ್ನು ಕೂಡ ಚೆಕ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಹಾಗೆ ನಾವು ಸಿಗೋಣ, ನಾವು ನಾಳೆ ವೆಯ್ಟ್ ಮಾಡ್ತೇವೆ, ನಾಳೆ ಏನಾಗ್ತದೆ ಅಂತ. ನನಗೆ ಕೂಡ ಗೊತ್ತಿಲ್ಲ ನಾಳೆ ಸ್ಟ್ರೇಟಿಂಗ್ ಆಗ್ತದಾ ಇಲ್ವೋ ಅಂತ. ನಾವು ನಾಳೆ ಸಿಗೋಣ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.